ಅಧಿಕೃತವಾಗಿ ಘೋಷಣೆ ಮಾಡಿದ ಉಪವಿಭಾಗಾಧಿಕಾರಿ ಹಾಗೂ ಚುನಾವಣಾಧಿಕಾರಿ ಚಂದ್ರಶೇಖರ್. ಸೋಮವಾರ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರ. ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಿವರಾಮ್ ಹೆಬ್ಬಾರ್ ಪುನರಾಯ್ಕೆ. ಬಹಳ ಕುತೂಹಲ ಕೆರಳಿಸಿದ್ದ ಉಪಾಧ್ಯಕ್ಷ ಸ್ಥಾನ. ಕೃಷ್ಣ ದೇಸಾಯಿ ಅವರಿಗೆ ಒಲಿದು ಬಂದ ಅದೃಷ್ಟ. ಬ್ಯಾಂಕ್ ಉಪಾಧ್ಯಕ್ಷರಾಗಿ ಕೃಷ್ಣ ದೇಸಾಯಿ ಜೋಯ್ಡಾ. ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಜವಾಬ್ದಾರಿಯನ್ನು ಜಿಲ್ಲೆಯ ಜನ ಹೆಚ್ಚು ಮಾಡಿದ್ದಾರೆ. ಚುನಾವಣೆ ಕಾಲದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಚುನಾವಣೆಗೆ ಮಾತ್ರ ಸೀಮಿತವಾಗಿ ಇನ್ನು ಮುಂದೆ ಎಲ್ಲ ನಿರ್ದೇಶಕರು ಒಟ್ಟಾಗಿ ಈ ಬ್ಯಾಂಕಿನ ಸರ್ವತೋಮುಖವಾಗಿ ಈ ಜಿಲ್ಲೆ ರೈತ, ಕೃಷಿ ಕಾರ್ಮಿಕ, ಕೂಲಿಗಾರ, ಸಾಲಗಾರ ಹಾಗೂ ಡೆಪಾಸಿಟರ್ ಸೊಸೈಟಿಗಳು, ಭಾರತೀಯ ಸಹಕಾರಿ ಸಂಘ ಇವೆಲ್ಲ ರಕ್ಷಣೆ ಜವಾಬ್ದಾರಿ ನಮ್ಮ ಜೊತೆಗಿದೆ. ಎಲ್ಲರೂ ಒಟ್ಟಾಗಿ ಇದನ್ನು ನಿಭಾಯಿಸ್ತೇವೆ. ಈ ಜಿಲ್ಲೆ ರೈತ ವಿಶೇಷವಾಗಿ ಬೆಟ್ಟದ ಮೇಲಿನ 3 ತಾಲೂಕಿನಲ್ಲಿ ಎಲೆ ಚಕ್ಕೆ ರೋಗದಿಂದ ಭಾಳ ಭಯಭೀತರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕು ರೈತರಿಗೆ ಬೇಕಾದಂಥ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದಂಥ ನಿರ್ದೇಶನ ಏನೆಲ್ಲ ಆಗಬೇಕು ಅದರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಆಡಳಿತ ಮಂಡಳಿ ಒಟ್ಟಾರೆ ನಮ್ಮ ಮೂಲಭೂತ ಹಿತಾಸಕ್ತಿ ಇರತಕ್ಕಂಥ ಈ ಬ್ಯಾಂಕು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 3 ರಾಜ್ಯ ಬ್ಯಾಂಕ್ ಆಗಿದೆ. ಇದು ನಂಬರ್ 2ನೇ ಹಂತಕ್ಕೆ ಬ್ಯಾಂಕನ್ನು ಈ ಬ್ಯಾಂಕು 1.67% NPA ಪ್ರಮಾಣ ಇದೆ. ಈ 5 ವರ್ಷಗಳ ಅವಧಿಯಲ್ಲಿ 0 NPA ಈ ಬ್ಯಾಂಕನ್ನು ಸೇರಿಕೊಂಡು ವಸೂಲಾತಿಯಲ್ಲಿ, ಸಾಲ ನೀಡಿಕೆಯಲ್ಲಿ ನಿರ್ದಾಕ್ಷಿಣ್ಯವಂತ ಹರಿಕೊಂಡು ಈ ಬ್ಯಾಂಕಿನ ಸರ್ವತೋಮುಖ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಕರೆಕ್ಟ್ ಮಾತಾಡಲಿಲ್ಲ. ಆದರೆ ನನ್ನಂತ ಒಬ್ಬ ಹಳ್ಳಿಯೊಳಗೆ ಹುಟ್ಟಿದ ರೈತನ ಮಗನಾಗಿ ನಾವು ಚಿಕ್ಕ ಹಳ್ಳಿಯ ಹಿಂದುಳಿದ ತಾಲೂಕು, ಹಿಂದುಳಿದ ಜನಾಂಗದ ವತಿಯಿಂದ ಬಂದು ಇವತ್ತು 4ನೇ ಬಾರಿ ಈ ಕೆಡಿಸಿಸಿ ಬ್ಯಾಂಕಿಗೆ ಆಯ್ಕೆ ಮಾಡಿದ್ದ ಎಲ್ಲ ನನ್ನ ಸಹಕಾರಿ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಥರ ಈ ಬ್ಯಾಂಕು ರೈತರ ಹಿತ ಕಾಪಾಡುವಂಥ ಬ್ಯಾಂಕು, ರೈತರ ಪರವಾಗಿರುವಂಥ ಬ್ಯಾಂಕು. ಇಂಥ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರೈತರ ಪರವಾಗಿ ಒಬ್ಬ ರೈತನಿಗೆ ಈ ಸ್ಥಾನದಲ್ಲಿ ಉಳಿಸಿದ್ದಕ್ಕೆ ನನ್ನ ಎಲ್ಲ ನಿರ್ದೇಶಕರಿಗೆ ಹಾಗೂ ಸಾಹೇಬರಿಗೆ, ಬೊಟ್ನಿಗಾರ್ ಸಾಹೇಬರಿಗೆ ಎಲ್ಲರಿಗೂ ನಾನು ಚಿರಋಣಿ ಮತ್ತು ಆಭಾರಿಯಾಗಿರುತ್ತೇನೆ. ಅವ್ರದ್ದು ಮಾರ್ಗದರ್ಶನದಲ್ಲಿ ಮುಂದಿನ ಕೆಲಸ ಮಾಡ್ತೀನಿ. ನಾನು ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.